ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ವತಿಯಿಂದ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ರಿಸಲ್ಟ್ಸ್ಗಳು ಇರ್ಬೋದು, ಕೋರ್ಸ್ ಫೀಸ್ಗಳು ಇರ್ಬೋದು, ಕ್ಯಾಟಗರಿ ಇರ್ಬೋದು, ಅವರು ಬೋರ್ಡ್ ಯೂನಿವರ್ಸಿಟಿ ಕಡೆಯಿಂದ SSPಗೆ ಸೆಂಡ್ ಮಾಡಲಿಕ್ಕೆ ಆಪ್ಷನ್ ಎನೇಬಲ್ ಮಾಡಿದ್ದಾರೆ ಅನ್ನೋದು ಕೇಳ್ತಾ ಇದ್ರು. ಆ ಬಗ್ಗೆ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ, ಅಪ್ಡೇಟ್ ಕೂಡ ಬಂದಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶಕ್ಕೆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿನೂ ಕೂಡ ಸರ್ವರ್ಗೆ ಸೆಂಡ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಅಪ್ಡೇಟ್ ಕೂಡ ಮಾಡಬೇಕು ಅಂತೇಳಿ ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಸರ್ಕ್ಯುಲರ್ನ ಕೂಡ ಬಿಟ್ಕೊಟ್ಟಿದೆ. ಆ ಬಗ್ಗೆಯನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಂದರೆ ರಾಜ್ಯ ವಿದ್ಯಾರ್ಥಿ ಅಂತ ಅರ್ಜಿ ಸಲ್ಲಿಸಬೇಕಾದ್ರೆ ಅವರ ರಿಜಿಸ್ಟ್ರೇಷನ್ ನಂಬರ್ ಹೊಡೆದಾಗ ಇನ್ನು ಆ ಡೇಟಾ ಕೂಡ ಫೆಕ್ಚ್ ಆಗಬೇಕು. ನಂತರ ಮಾತ್ರ ಸ್ಟೆಪ್ 2 ಕಂಪ್ಲೀಟ್ ಮಾಡ್ಕೊಂಡು ಸ್ಟೆಪ್ 3ಗೆ ಹೋಗಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು ಸೇರಿದ್ರು ಕೂಡ ಅವ್ರ ಡೀಟೇಲ್ಸ್ನ ಕೂಡ ಫೆಕ್ಚ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಫಿಷಿಯಲಾಗಿ ಮಾಹಿತಿ ಕೂಡ ಬಂದಿದೆ. ಏನಪ್ಪ ಅಂದರೆ 30/8/2024 24-25ನೇ ಶೈಕ್ಷಣಿಕ ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬೋನಿಫೈಡ್ ಡೇಟಾವನ್ನು, ಅಂದರೆ ಅವರು ಪ್ರಮೋಟ್ ಆಗಿದ್ದಾರೋ, ಪಾಸ್ ಆಗಿದ್ದಾರೋ ಅಥವಾ ಫೇಲ್ ಆಗಿದ್ದಾರೋ, ಅವ್ರ ರಿಸಲ್ಟ್ ಅಡ್ಮಿಷನ್ ಆಗಿದ್ದಾರಲ್ಲೋ, ಫೀಸ್ ಕಟ್ಟಿದಾರೋ ಅಥವಾ ಇಲ್ಲೋ, ಆಮೇಲೆ ಏನಾಗಿದೆ ಅವ್ರದ್ದು ಸ್ಟೇಟಸ್ ಅನ್ನೋದನ್ನು ಕೂಡ ಎಲ್ಲ ಮಾಹಿತಿಯನ್ನು ಕೂಡ ಇಲಾಖೆ ಪ್ರವೇಶಾತಿ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕಂತೇಳಿ ಕೂಡ ಕೊಟ್ಟಿದ್ದಾರೆ. ಸೂಚಿತ ವಿಷಯಕ್ಕೆ ಸಂಬಂಧಿಸಿದಂತೆ 24-25ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವ ಎಲ್ಲ ಅರ್ಹ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ವಿವಿಧ ಯೋಜನೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ವಿದ್ಯಾರ್ಥಿಗಳ ಬೋನಿಫೈಡ್ ಡೇಟಾವನ್ನು ಮಾಹಿತಿಯನ್ನು ವೆಬ್ ಸರ್ವಿಸ್ ಮೂಲಕ SSP ಇಲಾಖೆ ಕಳುಹಿಸಿಕೊಡಬೇಕಾಗಿರುವಂಥ ಸಂಸ್ಥೆ ಪ್ರಾಂಶುಪಾಲರು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರವೇಶಾತಿ ಪೋರ್ಟಲ್ನಲ್ಲಿ ಸೂಚಿಸಿರುವಂತೆ 1-3-5ನೇ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿ ಮಾಹಿತಿಯನ್ನು ಕೂಡ DTTech karnataka.government.in ಅಪ್ಡೇಟ್ ಮಾಡಲು ಸೂಚಿಸಲಾಗಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಇದು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಈಗ ಆಟೋಮೆಟಿಕ್ ಏನಪ್ಪ ಅಂದರೆ 24-25ನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರಮೋಟ್ ಆಗಿರೋದು, ಹೊಸದಾಗಿ ಅಡ್ಮಿಷನ್ ಆಗಿರ್ಬೋದು, ಆಮೇಲೆ ಅವ್ರ ರಿಸಲ್ಟ್ಸ್ನು ಎಲ್ಲ ಬಂದಿರೋದು ಅಪ್ಡೇಟ್ ಮಾಡಿ ಸೊ DTಯಿಂದ SSP ಕಳಿಸ್ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ದರೆ ಅವ್ರಿಗೆ ಒಂದು ಬಿಗ್ ಅಪ್ಡೇಟು. ಮತ್ತು ಅದಕ್ಕೆ ಲಾಸ್ಟ್ ಡೇಟ್ನು ಕೂಡ ಫಿಕ್ಸ್ ಮಾಡಿದರೆ ಸೆಪ್ಟೆಂಬರ್ 12, 2024 ಈ ಕಂಪ್ಲೀಟ್ನ ಮಾಡಿ ವಿದ್ಯಾರ್ಥಿ ಬೋನಿಫೈಡ್ ಡೇಟನ್ನು ಕಳಿಸ್ಬೇಕು. ಯಾಕಂದರೆ 15/9/2024 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡೋದ್ರಿಂದ ಇದೊಂದು ಬಿಗ್ ಅಪ್ಡೇಟು. ಆ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಸರ್ ನಮ್ಮದು ಇನ್ನೂ ಕೂಡ ಡೇಟಾ ಫೆಕ್ಚ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಅಫಿಷಿಯಲ್ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಿಮಗೆ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಿ ಅಂತ. ಸೊ ಹಾಗಾಗಿ ಸರ್ಕ್ಯುಲರ್ನ ಮಾಹಿತಿನ ಕೂಡ ತೋರಿಸಿದ್ದೀನಿ ಅಫಿಷಿಯಲ್ ಆಗಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬೇರೆ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.